ಹಲೋ ಹಾಯ್ ಗಾಯ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮನೆ ದೇವರು ಅಂದರೆ ಅಮ್ಮನ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ನಾವು ಎಲ್ಲರೂ ಸೇರಿಕೊಂಡು ಹೋಗ್ಬಿಟ್ಟು ಅಭಿಷೇಕ ಮಾಡಿದೆ. ಅಭಿಷೇಕ ಮಾಡಿಸ್ಕೊಂಡು ಎಡೆ ಎಲ್ಲ ಕೊಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ದಿನ ಯಾವ ಥರ ಇದೆ ಅಂತ ಹೇಳಿ ಈ ವಿಡಿಯೋನ ಸ್ಕಿಪ್ ಮಾಡ್ತೀನಿ ನೋಡ್ತೀರಾ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಓಕೆ ಬನ್ನಿ, ಇವಾಗ ನಾವು ಚಕ್ಟೂರಿಗೆ ಹೋಗ್ತಾ ಇದ್ದೀವಿ. ನಮ್ಮೂರಿಂದ ಒಂದು 15 ಕಿಲೋಮೀಟ್ರ್ ಅಷ್ಟೇ, 15 ಕಿಲೋಮೀಟ್ರ್ ಇದೆ ಅಷ್ಟೇ. ಸೊ ಹೋಗ್ಬಿಟ್ಟು ಎಡೆಲ್ಲ ಕೊಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಬನ್ನಿ ಇವತ್ತಿನ ವ್ಲಾಗ್ ಯಾವ ಥರ ಇದೆ ನೋಡಿ, ನಿಮ್ಗೆ ಕೂಡ ಇಷ್ಟ ಆಗುತ್ತೆ. ಬಿದ್ದೋಂಟು ಹಿಡ್ಕರಿಲ್ಲ ಒಂದು ನಿಮಿಷ. ಓಹೋ ಮನು, ಏ ಬಾ ಬಿಡು, ಅವ್ನು ಬಿಡು, ಬರ್ತಾನೆ ಬಿಡು. ಗೋ. ಬಿಡಲೆ ಈಗ ಒಳಗೊಂಡಿವಿ.
ಕೈ ನೋಡ್ರಿ ಮಗ ನಮಸ್ಕಾರ ನಮಸ್ಕಾರ ಮಾಡು ಕಾಲು ಉದ್ದ ಚಾಚ್ ನದ್ಕದ ಸುಮ್ಮನೆ ಕೆಣಪಾಡ ಅಂತಾನಿ ಹಾಯ್ ಬಿದ್ದು ಬಾ ಪತ್ರಿಕೆ ಎಂಬಿದೆ ನೋಡು ಇದಕ್ಕ ಅವ ಪತ್ರಿ ಹಣ್ಣು ತಗೊಂಡು ಹಚ್ತಿದ್ವಲ್ಲ ವಿಲಿ ಹಾಯ್ 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 ಮಂಗ್ಲ ಸಮೀಜ ಮಾಡಿ ಕೈ ಮುಗಿ ಮುಗಿ ಕರೆಯಲ್ಲಿ ಅಮ್ಮ ಇಲ್ಲೋಡಿಲ್ಲ ಸ್ವಾಮಿ ಮಾಡಂತಡಿ ವಿಲಾಸ್ 100 ಹೊಡೆದ ಹಿಡಿತಾ ಅಲ್ಲಿಂದ ಹಿಡಿಯ ದೂರದಿಂದ ಹಿಡಿ ನಮ್ಮನ್ನ ಹೈಟ್ ಮಾಡಕ್ಕೆ ಬ್ಲರ್ ಮಾಡ್ತಾರೆ ನಿಮ್ಮ ಇದ್ರ ವಿಡಿಯೋದ ಬರ್ತೀನ ಗೀತಾ ಅಂತ ಯಾರ ಕೇಳ್ಯಾರ ನೋಡಿ ಹೌದಾ ಅಕ್ಕಿನ ಹಿಡಿಯ ನಾನು ಝೂಮ್ ಮಾಡಿ ಅದ ಹೌದಾ ಅದ ಹೌದಾ ಅಂತ ಬ್ಯಾಡ ಬಿಡು ಮಗ ಬ್ಯಾಡ ಅಂದ್ರೆ ಹಿಡಿ ಮಾಡ ತೋರ್ಸಬಲ್ಲ ಮಗ ಓಕೆ ನಮ್ಮ ಮತ್ತಿಗೆ ಇದಕ್ಕ ಬಿದ್ದು ಆಂಟಿ ಮುಖ ಮುಖ ಬರ್ರಿ ಕಡೆ ಮತ್ತೆ ಮೆಟ್ಲಗ ಬರ್ರಿ ಅಪ್ಪು ಏ ಕಿವಿ ಕೇಳ್ತಿಲ್ಲ ಮನು ಅಲ್ಲಿ ದೇವರಿಗೆ ಸಾಮೈತೆ ಬಿಡಲ್ಲ ಹೋಗೋಣ ಬುಲ್ಟಿಗೆ ಇನ್ನು ಹೊಡೆದ ಬುಸ್ಬೇಕಂತ ಇದು ಮಾಡ್ತೀರಿ ಅದು ಸಿಗ್ತಾನೇನೋ ಮಾಮ ಇಲ್ಲ ಬಿಡಿ ಇದು ಇಲ್ಲ ಬರ್ರಿ ಸುಮ್ಮನೆ ನಡಿಬೇಕು ಕಾಳಿ ಮುಳ್ಳು ಚುಚ್ಚಬೇಕು ಅವಾಗ ಶಕ್ತಿಮಾನ್ ಆಗೋದು ಪತ್ರಿ ಚೆನ್ನಾಗಿತ್ತೋಳೆ ಅಕ್ಕ ಗಿಡ ಕೊಡು ಕೊಡ್ತಾನೆ ಇವತ್ತು ಕಾಲ ನುಕ್ಕೆಲ್ಲ ಹೋಗ್ತೀನಿ ಪತ್ರೆಕಾಯಿ ಅಲ್ಲಿ ಅಂತ ಹಿಡಿತೀಯ ಅದೆಂತ ಜಾತ್ರೆ ಚೆನ್ನಾಗಿರ್ತೈತಿ
ಏನಾಗಿರ್ತೈತಿ ಇಲ್ಲೆಲ್ಲ ಅಲ್ಲೈತಿ ಅನ್ಕಂಡೆ ನಿಮ್ಮ ತೆಗೆಲ್ತಾರೆ ಹಾಗೆ ನಾವು ಬೆಳಗ್ಗೆ ತಿಂಡಿ ಯಾರೂ ತಿಂದಿರಲಿಲ್ಲ. ಯಾಕಂದರೆ ನೈವೇದ್ಯಕ್ಕೆ ಏನು ಚಿತ್ರಾನ್ನ ಆಮೇಲೆ ಹೋಳಿಗೆ ಎಲ್ಲ ಮಾಡ್ಕೊಂಡಿದ್ವಿ. ಸೊ ಅಲ್ಲೇ ನೈವೇದ್ಯ ಮಾಡಿ ಬೇಗನೆ ಆಗುತ್ತಲ್ವ ಅಲ್ಲೇ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಹೋಗಿದ್ವಿ. ಏನಿಲ್ಲ ಅಂತಂದರೂ ನಾವು ಹೊರಟಿದ್ದು 7:15ಗೆ ಹೊರಟಿದ್ದು ಮನೆಯಿಂದ. ಆಲ್ರೆಡಿ ಒಂದು 10:30ಗೆ ಎಲ್ಲನೂ ಆಯಿತು. ಆನಂತರ ಅಲ್ಲೇ ಕುತ್ಕೊಂಡು ಎಲ್ಲ ಊಟ ಎಲ್ಲ ಮಾಡ್ಕೊಂಡ್ವಿ. ಅಲ್ಲೆಲ್ಲ ವ್ಯವಸ್ಥೆನೂ ಇದೆ. ಯಾಕಂದರೆ ಈ ಮನೆ ದೇವ್ರದ್ದು ಯಾರು ಆ ಮನೆ ದೇವ್ರು ಇರ್ತಾರಲ್ವ ಮನೆ ತಂದವರು, ಸೊ ಅಲ್ಲಿ ಬಂದುಬಿಟ್ಟು ಎಡೆ ಎಲ್ಲ ಕೊಟ್ಟು ಇಲ್ಲ ಅಡುಗೆ ಅಲ್ಲೇ ಮಾಡಿಬಿಟ್ಟು ಕೊಟ್ಟೋಗುವಂಥ ಒಂದು ಅನುಕೂಲ ತುಂಬಾ ಮಾಡಿದ್ದಾರೆ. ಇವಾಗಂತೂ ಜಾಸ್ತಿ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವು ಮನೆಯಿಂದನೇ ಮಡಿಯಿಂದ ಬಂದಿದ್ವಲ್ವ, ಸೊ ಅದಕ್ಕೋಸ್ಕರ ಅಲ್ಲೇ ಎಡೆ ಎಲ್ಲ ಕೊಟ್ಬಿಟ್ಟು ದೇವರಿಗೂ ಒಂದು ಹಿಂದೆ ಮುಂದೆ ಎಲ್ಲ ದೇವ್ರುಗಳಿದೆ ತುಂಬ. ಸೊ ಅಲ್ಲೆಲ್ಲ ಎಡೆ ಕೊಟ್ಟು ಕಾಯೆಲ್ಲ ಹೊಡ್ಸ್ಕೊಂಡು ಬಂದ್ವಿ. ನಂತರ ಅಲ್ಲೇ ತಿನ್ಕೊಂಡು ಮನೆಗೆ ಬರೋಷ್ಟರೊಳಗೆ ಒಂದು 11:15 ಹಿಂಗೆ ಮನೆಗೆ ಬಂದ್ವಿ. ತುಂಬ ಬೇಗನೆ ಬಂದಿದ್ದಾಯಿತು. ಸೊ ಹಾಗೆ ಇವತ್ತು ಅಭಿಷೇಕ ಏನಂತ ಅಂದರೆ ಹಬ್ಬದ ದಿನ ಯಾರೂ ಅಭಿಷೇಕ ಮಾಡಲ್ಲ ಅಂತಂದರು. ತುಂಬ ಮುಂಚೆನೇ ಕೇಳ್ಕೊಬೇಕಿತ್ತು ನಾವು. ಆ್ಯಕ್ಚುಲಿ ಎಲ್ಲನೂ ತೊಗೊಂಡೋಗಿದ್ದು ಹಬ್ಬದ ದಿನ ಅಭಿಷೇಕ ಮಾಡಲ್ಲ, ಹಾಗೆ ವಿಶೇಷವಾಗಿ ಪೂಜೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ದಾಯಿತು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ರುದ್ರಾಭಿಷೇಕಕ್ಕೆ ಅಲ್ಲಿ 201 ರೂಪಾಯಿ ಕೊಟ್ಟರೆ ಅವರಾಗೆ ಮಾಡ್ತಾರೆ. ಸೊ ಅಲ್ಲಿ ಕೊಟ್ಟು ಬಂದರೆ ಆಗುತ್ತೆ. ನಾವಾಗೆ ಹೋಗ್ಬೇಕಂತ ಏನಿಲ್ಲ, ಆ ಥರ ಒಂದು ಇದೆ. ಸೊ ಅದಕ್ಕೆ ನಾವು ದುಡ್ಡು ಕೊಟ್ಬಿಟ್ಟು ಅಪ್ಪಾಜಿ ಹೆಸರು ಕೊಟ್ಬಿಟ್ಟು ಬಂದ್ವಿ. ಸೊ ಈ ಥರ ಇತ್ತು ಇವತ್ತಿನ ದಿನ. ಹಾಗೆ ಅಲ್ಲೆಲ್ಲ ಊಟ ಮಾಡ್ಕೊಂಡು ಬಂದು ತುಂಬಾ ಖುಷಿ ಆಯಿತು. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ. ಸೊ ಅಮ್ಮ, ಅತ್ತಿಗೆ, ಅಕ್ಕ, ಹಾಗೆ ಅಕ್ಕನ ಮಕ್ಕಳು, ಮನ್ವಿತು, ಅಪ್ಪಾಜಿ, ಅಣ್ಣ ಬಂದಿರಲಿಲ್ಲ. ಅಣ್ಣ ಅಲ್ಲೇ ವರ್ಕ್ ಮಾಡ್ತಾರಲ್ವ ಸಿಟಿಲೇ. ಸೊ ಅಲ್ಲೇ ಹೋಗ್ಬಿಟ್ಟು ಅವನು ಮಾರ್ನಿಂಗ್ಗೆ ತಿಂಡಿ ತಿನ್ಕೊಬಿಟ್ಟಿದ್ದ. ಅಲ್ಲೇ ಹೋದ ಅವನು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವೆಲ್ಲ ಊಟ ಮಾಡ್ಕೊಂಡು ಬಂದ್ವಿ. ಸೊ ನಂತರ ಮನೆಗೆ ಬಂದು ಸಂಜೆ ಆಗಿತ್ತು. ಯಾಕೋ ಅಕ್ಕ ಅದು ಇರುವೆ ಕಾಲು ಜಡೆ ಹಾಕ್ತಾಳೆ. ಸೊ ಅದನ್ನ ಹಾಕ್ಸ್ಕೊಳ್ಳೋಣ, ಸ್ಟೆಪ್ ಜಡೆ ಅದನ್ನ ಹಾಕ್ಸ್ಕೊಳ್ಳೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಹಾಕ್ಸ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಪಾಪ ತಮ್ಮಲ್ಲ ತಮ್ಮಣಿ ನೋಡಿ ರಾಮಣ್ಣಗೇನು. ಊರ ಕಡೆ ಅಂತೂ ಮಳೆ ಇಲ್ಲದೆ ತುಂಬ ದಿನ ಆಗಿತ್ತು. ಅಂತೂ ಇಂತೂ ಮಳೆ ಬರೋವಂಥ ಸಂದರ್ಭ ಕೂಡ ಬಂತು. ಫುಲ್ ಕ್ಲೌಡ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಟೈಮಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ವೆದರ್ ಅಂತ ಅಂದರೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. ಸೊ ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಅಕ್ಕ, ನಾನು, ಅತ್ತಿಗೆ ಎಲ್ಲ ಕೂತ್ಕೊಂಡು ಫೋಟೋಸ್ ಎಲ್ಲ ಎತ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಅಂತಲೇ ಹೇಳ್ಬೋದು.